ಇದು ತುಳಿದ ನಾಳೆಗೆ ಬರ್ತಾರತ್ತ ಮಷಿನ ಅಂದ್ರೇನು. ಎಲ್ಲರೂ ನಮಸ್ತೆ. ಏನಪ್ಪ ವಿಶೇಷ ಅಂದ್ರೆ ನಿನ್ನೆ ಒಂದು ಅರ್ಧ ಕೊಯ್ದಿದ್ರು ನಮ್ಮದು ಕಬ್ಬ, ಇನ್ನೂ ಅರ್ಧ ಅದ ಅಂದ್ರೇನು. ಇವು ಸ್ವಲ್ಪ ಒಳಗೆ ಕಬ್ಬು ಉಳ್ದದ ಜರ ಹಂಗಾಗಿ ಅದಟ್ಟು ಇವತ್ತು ನಾವು ಮನುಷ್ಯರ ಕಡಿಬೇಕು ಜರ ಅಲ್ಲಕ್ಕಿಂತ ದಂಡೆ ಜರ ಒಳ್ಳಾರಲ್ಲಿ ಹಂಗಾಗಿ ಉಳಿದಿರುತ್ತೆ. ಅದು ಕಡ್ಕೋಬೇಕು. ಇಲ್ಲಿ ನಡೆದ ಮಷಿನ ಹಂಗೆ ನಡೆದಲ್ಲ ಮಷಿನ. ಅದು ನಾ ಅಲ್ಲಿದ್ದ ಬರೋಟಿಗೆ ಚಾಲು ಮಾಡಿದ್ರು. ಅಲ್ಲಿ ಮನೇಲಿ ಹತ್ರ ಬರೋದ್ರಾಗ ಎತ್ತ ಹೊಡ್ಕೊಂಬರೋದ್ರಾಗ ನಡೆದ ಮಷಿನ. ಕಬ್ಬು ಉಳ್ಳಿಕೇನದ ಇಲ್ಲಿ ದಂಡಿಗೆ ಜರ ಅಲ್ಲಿ ಮುಂದೆ ಒಡ್ಡಿದ್ರೆ ಹೋಗಲ್ಲದು. ಹೋಗೋದಕ್ಕೆ ಮಾಡ್ತಾವೆ ಒಂದು ಜರ ಉಳಿದಿರ್ತಾವೆ. ಒಂದು 2-3 ಕಬ್ಬ ದಂಡಿಗೆ, ಒಂದು 2-3 ಕಬ್ಬ ಅಲ್ಲಿಟ್ಟು ಉಳಿದಿರ್ತಾವೆ. ಅವು ಹಂಗೆ 5 ಒಳಗೆ ಹಾಕಿದ್ವಿ ಅಂದ್ರೆ ನಮಗೆ ಇದಾಗ್ತದೆ. ಇಲ್ಲಿಗೆ ಬಿಟ್ಟು ಅಲ್ಲೇ ಉಳಿದ್ಬಿಡ್ತಾವೆ. ಅದಕ್ಕೆ ಅವತ್ತು ಕಬ್ಬ ಎಲ್ಲ ಆಯ್ತು. ಇದು ಹಂಗೆ ಒಂದೊಂದು ಕಡ್ದು ಹಂಗೆ ಒಳಗೆ ಹಾಕಿದ್ವಿ ಅಂದ್ರೆ ಒಳಗೆ ಹೋಗ್ತಾವೆ ಹೊಸು. ಇಲ್ಲಿಗೆ ಆಟೆ ಉಳಿದ್ಬಿಡ್ತಾವೆ. ಅಲ್ಲಿ ನಷ್ಟ ತಂದ್ರೆ ನಷ್ಟ ಮಾಡತ್ತಾರ. ಅಲ್ಲಿ ಅಣ್ಣರು ಅಲ್ಲಿ ನಷ್ಟ ಮಾಡತ್ತಾರ. ನಷ್ಟ ತಂದ್ರೆ ಅಣ್ಣ ನಷ್ಟ ಮಾಡಕತ್ತಾರ. ಇಲ್ಲಿ ಏನಪ್ಪ ಅಂದ್ರೆ 2 ಡಬ್ಬಿ ತುಂಬ್ಯಾವ. ಈಗ ಇಲ್ಲಿ 2 ಡಬ್ಬಿ ತುಂಬ್ಯಾವ. ಹಂಗೆ ನಡೆದೇನ. ತಳಿನ ಚಾಲು ಮಾಡಿ. ತಳಿನ ಆ ಪಟ್ಟಿ ಪೂರಾಗ್ಯದ ಸದ್ದ. ಪೂರಾಗಿದ್ದಕ್ಕೆ ಮತ್ತು ಒಳ್ಳೆ ಈಚಡಿ ಪಟ್ಟಿ ಹಚ್ಚಿವಿ. ಈಚಡಿ ಪಟ್ಟೆ ಒಂದು 2 ಮಲ ತಿರುವೇನ. ಇವತ್ತೇನು ಆಗ್ಬೋದು, ನೀವು ಉಳಿಬೋದು. ಜರ ಸ್ವಲ್ಪ ಉಳಿಬೋದು ಅನ್ಸಿದ. ಯಾಕಂದ್ರೆ ಗಾಡಿನೂ ಆದವು. ಇವಾಗ ಗಾಡಿ ಗಾಡಿ ಆಗ್ಯಾವ. ಇನ್ನು ಏನು ಇನ್ನೊಂದು 2 ಡಬ್ಬಿ ತುಂಬಿದ್ರೆ ಆಯಿತು, ಬಂದ್ ಮಾಡ್ಬೋದು ಗಾಡಿ. ನೋಡೋಣ ಏನಂತ. ಇದು ತುಳಿದ ನಾಳೆಗೆ ಬರ್ತಾರತ್ತ ಮಷಿನ ಅಂದ್ರೇನು. ಡಬ್ಬಿ ಗಾಡಿದು 7 ಗಾಡಿ ತುಂಬ್ಯಾವ. ಹಂಗಾಗಿ ನಾಳೆ ಖಾಲಿ ಆತವು ಫ್ಯಾಕ್ಟ್ರಿಯಾಗ. ನಾಳೆ ಖಾಲಿ ನಾಳೆ ಬರ್ತದೆ. ಹಂಗಾಗಿ ನಾಳೆ ಆಗ್ಬೋದು ಹೊಲ. ನಾಳೆ ನಂತರ ಆಗ್ತದೆ. ಈಗ ಇದ್ರಾಗ ಈ ಪಟ್ಟ್ಯಾಗ ಅರ್ಧ ಆಗ್ಯದಲ್ಲ, ಹಂಗಾಗಿ ನಾಳೆ ಆಗ್ತದೆ.